ಒಂದ್ ವಾರ ಶಾಲೆ ಬಂದ್ ಆಯ್ತರ ದಿನ ಕುರಿ ಮಾಡಿದೆ. ಒಬ್ರು ಯಾರಿಗೋ ಚಾಲೆಂಜ್ ಮಾಡಿದ್ದೆ ಅಂತ 90 ಅಬೋ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಾಟ. ಇಲ್ಲಿ ಒಮ್ಮೆ ಕಾರ್ಯಕ್ರಮದೊಳಗ್ರಿ ಊರಿನ ಹಿರಿಯರ್ ಎಲ್ಲಾರು ಕರ್ತಿದ್ರಿ, ನಾನ್ 90 ಅಬೋ ಮಾಡೇ ಮಾಡ್ತೀನಿ ಅಂತಂದ್ರಿ ಮಾತು ಕೊಟ್ಟಿದ್ದೀನಿ. ಅದಕ್ ನಮ್ಮಂತ ಕುರಿ ಕೈ ಹುಡ್ರ ನಾನ ಇಷ್ಟ ಮಾಡಿದ್ದೀನಿ. ಇನ್ನ ನಾರ್ಮಲ್ ವ್ಯಕ್ತಿ, ಯಾವ್ದೇ ಕೊರತೆ ಇಲ್ಲರ ವ್ಯಕ್ತಿ ಮತ್ ಫ್ಯಾಮಿಲಿ ಫುಲ್ ಸಪೋರ್ಟ್ ಇದ್ದ ವ್ಯಕ್ತಿ ನನ್ಕಿನ ಇನ್ನೂ ಜಾಸ್ತಿ 100 ಮಾಡಬಹುದು. ಈ ಶಾಲೆಯಲ್ಲಿ ಓದಿ ಪಾಸ್ ಆಗಿದ್ದೆಲ್ಲ ಚಲೋ ಆಗೈತ್ರಿ. ಇದ್ರ ಮ್ಯಾಗ ಒಳ್ಳೆ ಮತ್ತೆಲ್ಲ ಚಲೋ ಆದ್ರೆಲ್ಲ ಬೇಕಾರಿ. ನನ್ನ ಹೆಸರು ಬೀರಪ್ಪ ನಾಗಪ್ಪ ಕಿರ್ಸೂರ್, ನಮ್ಮ ತಂದೆ ಹೆಸರು ನಾಗಪ್ಪ ಕಿರ್ಸೂರ್. ನಾನು ಸರ್ಕಾರಿ ಪ್ರೌಢಶಾಲೆಯ ಕಾಟಾಪುರದಲ್ಲಿ 10ನೇ ತರಗತಿಯನ್ನು ಓದಿದ್ದು. ನಾನು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 91.84% ಅನ್ನು ಪಡೆದು ಉತ್ತೀರ್ಣನಾಗಿರುತ್ತೇನೆ. ನಮ್ಮ ಶಾಲೆ ಇದೇ ವರ್ಷ ನಾವೇ ಪ್ರಥಮ ಬ್ಯಾಚ್ ಆಗಿದ್ದು. ನಮ್ಮ ಹೈಸ್ಕೂಲಿಗೆ, ನಮ್ಮೂರಿಗೆ ಮೊದಲು ಹೈಸ್ಕೂಲು ಇದೇ ವರ್ಷವೇ ಬಂದಿತ್ತು. ನಾವು ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತೀವಿ? ನಮ್ಮ ತಂದೆ ತಾಯಿ ಕುರಿ ಕಾಯ್ತಾರ್ರಿ, ನಮ್ಮವ್ರ ಮನಿ ಕೆಲಸ ಮಾಡ್ತಾರೆ. ನೀನು? ನಾನು ಸೋಮವಾರದಿಂದ ಶನಿವಾರ ಶಾಲೆ ಹೋಗಿದ್ದೀನ್ರಿ. ಆಯ್ತರ ದಿನ ಕುರಿ ಹೋಗಿದ್ದೀನಿ. ಕುರಿ ಕಾಯ್ದಂತರ ಒಟ್ಟ ಬಿಡುಗಡೆ ಇದ್ದಿಲ್ಲ, ಕುರಿ ಕಾಯ್ಲೇಬೇಕಾಗಿತ್ತು. ಕಾಯ್ಬೇಕಾಗಿತ್ತು. ಎಷ್ಟ್ ಜನ ಮಕ್ಕಳು ನೀವು? ನಾವ್ರಿ ನಮ್ಮ ಅಪ್ಪ ಅವ್ರಿ 2 ಹೆಣ್ಮಕ್ಳು 2 ಗಂಡ ಮಕ್ಳು, 4 ಜನ ರೀ ಒಟ್ಟಾರಿ. 2 ಗಂಡ ಮಕ್ಳು ನೀವು? ಒಂದ್ ದಿನ ಶಾಲೆ ಬಿಡಿಸಿದ್ರೆ ಬಿಡ್ತಿದ್ದೇನೆ. ಶಾಲೆ ಬಿಡಿಸ್ತಿದ್ರು ಬಿಟ್ಟು ಕುರಿ ಕೆಲಸ? ನೋಡ್ರಿ ಒಂದೊಂದ್ ದಿನ ಬಿಡಿಸಿದ್ರಿ. ಅವಶ್ಯಕತೆ ಇದ್ದ ಎಲ್ಲಾ ತರನು ಕಷ್ಟಪಟ್ಟಿರಿ? ನೋಡ್ರಿ ಎಲ್ಲಾ ತರ ಕಷ್ಟಪಟ್ಟಿದ್ರಿ. ನಿಂಗೆ ಏನಾದ್ರು ಫೀಲ್ ಆಗ್ತಿತ್ತನ ನಾನೆಲ್ಲ ಕುರಿ ಕಾಯ್ತಿರ್ತೀನಿ, ನಾನೇನ 90 ಅಬೋ ಮಾಡಕ್ಕಾಗತ್ತೆ ನನ್ ಕೈಲಿ ಅಂತ ಹೇಳಿ? ಮೊದಲ್ರಿ ಭಯ ಹಾಕಿತ್ರಿ, ಅದ್ರ ಬಗ್ಗೆ ಹೆಂಗ್ ಮಾಡದಪ್ಪ ಸೋರು, ಅದು ಕಠಿಣ ಐತಿ, ಎಕ್ಸಾಮ್ ಅಂದ್ರೆ ಸುಲಭ ಅಲ್ಲ ಅಂತ ಹೇಳಿದ್ರಿ. ಆದ್ರ ನಮ್ ಸೋರ್ ಸಪೋರ್ಟ್ ಇಂದ ಮತ್ ನಮ್ ಫ್ಯಾಮಿಲಿ ಸಪೋರ್ಟ್ ಇಂದ ರೀ ಅಷ್ಟ್ ಮಾಡಕ್ ಸಾಧ್ಯ ಆಯ್ತು. ನಿಮ್ ತಂದೆ ತಾಯಿ ಎಲ್ಲ ಓದೋದ್ ಅಂತ ಹೇಳ್ತಿದ್ರು? ನೋಡ್ರಿ ನಮ್ ತಂದೆ ತಾಯಿ ಫುಲ್ ಸಪೋರ್ಟ್ ಮಾಡ್ತಿದ್ರಿ. ದಿನಾಲು 5 ಗಂಟೆಗೆ ನಾ ಹೇಳ್ಲಿಕ್ಕೂ ಎಬ್ಬಿಸ್ರಿ ಓದ್ಸಕ್ ಹಚ್ಚಿದ್ರಿ. ಆದ್ರ ಎಷ್ಟ್ ತಾಸು ಓದ್ತಿದ್ವಿ? ದಿನಕ್ 3 ತಾಸು ಅಷ್ಟಕ್ಕ ಓದ್ತಿದ್ರಿ. ಅದೇ 3 ತಾಸ? ನೋಡ್ರಿ 3 ತಾಸ ಹೆಚ್ಚಿಗೆ ಒಟ್ಟ ಓದಿಲ್ಲ. ಬೆಳಗ್ಗೆ ಎದ್ದು ಏನ್ ಮಾಡ್ತಿದ್ವಿ? ಬೆಳಗ್ಗೆ ಎದ್ರಿ ವಿಜ್ಞಾನ ಮತ್ತು ಗಣಿತ ಸಬ್ಜೆಕ್ಟ್ ಓದ್ತೀನಿ. ಸಾಯಂಕಾಲ ಉಳಿ ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಓದ್ತೀನಿ. ಯಾವ್ದಾರ 99 ಆಗೈತಲ್ಲ? ನೋಡ್ರಿ ಹಿಂದಿ ಸಬ್ಜೆಕ್ಟ್ ಆಗೈತಿ. ಹಿಂದಿ ಅಷ್ಟು 99 ಆಗೈತಿ? ಹಿಂದಿ 99. ಟೋಟಲ್ ಮಾರ್ಕ್ಸ್? ಟೋಟಲ್ ಮಾರ್ಕ್ಸ್ 574. ನಮ್ ಶಾಲೆ ಇದ ವರ್ಷ ಪ್ರಾರಂಭ ಐತಿಲ್ರಿ. ಮೊದಲ ನಮಗ್ರಿ ಶಿಕ್ಷಕರು ಚಲೋ ಬರ್ತಾರ ಇಲ್ಲ ಅನ್ನೋದ್ ಭಯ ಐತ್ರಿ. ಆಮೇಲೆ ಶಿಕ್ಷಕರು ಚಲೋ ಬಂದ್ರಿ. ಮತ್ ನಮ್ ಪಕ್ಕ ಸ್ಕೂಲ್ ಎಲ್ಲ ಈಗ ಹೊಸ ಸ್ಕೂಲ್ ಚಲೋ ಆಗೈತಿ. ಇವ್ರೇ ಮಾಡ್ತಾರ, ಬರೀ ಇವ್ರ ಊರಾಗ ಅತಿ ಪ್ಲಾಟಿ ಹೋಗ್ತಾರ, ಇವ್ರೇ ಮಾಡ್ತಾರ ಬಿಡು ಅಂತ ಅಂತಿದ್ರಿ. ಆದ್ರ ಅವ್ರ ಮುಂದೆ ಇಷ್ಟೆಲ್ಲ ಮಾಡಿ ತೋರ್ಸಿದ್ರಿ. ಇದೇ ನಿಂದೆ ಎಷ್ಟು ಈಗ? ನೋಡ್ರಿ ನಮ್ ಶಾಲೆಗೆ ನಂದ ಎಷ್ಟು? 91.84 ಆಗೈತಿ. ನಿಮ್ಗ ಅತಿ ಇಲ್ಲಿ ಜಾಸ್ತಿ ಸಪೋರ್ಟಿವ್ ಆಗಿ ಇಷ್ಟ ಆಗಿರ್ ಸರ್ ಅಂದ್ರೆ ಕಡಾಪುರ ಹೈಸ್ಕೂಲ್ ಒಳಗ? ವಿಜಯ್ ಕುಮಾರ್ ಮೈತೇಶ್ ಸರ್, ಇಂಗ್ಲಿಷ್ ಶಿಕ್ಷಕರು. ಆದ್ರೂ ನಮ್ ಸರ್ ಸಪೋರ್ಟ್ ಇಂದ ಮತ್ತು ನಮ್ ಫ್ಯಾಮಿಲಿ ಸಪೋರ್ಟ್ ಇಂದ ರೀ ಇಷ್ಟೆಲ್ಲಾ ಮಾಡಕ್ ಸಾಧ್ಯ ಆಯ್ತ್ರಿ. ನಾವು ಜೂನ್ದಾಗ್ರಿ 10th ಆದ್ಮೇಲೆ ಬಾಳ ಕಷ್ಟಪಟ್ಟಿವ್ರಿ ಓದ್ಬೇಕಾದ್ರೆ. ಒಬ್ರು ಸರ್ ರಾಜ್ ಸರ್ ಅಂತ ಬಂದ್ರಿ, ಅವ್ರ ಬಂದಿಂದ್ರಿ ಇಡೀ ಶಾಲಿನ ಫುಲ್ ಚೇಂಜ್ ಮಾಡಿದ್ರಿ. ಅವ್ರಿಂದ ನಮ್ ಊರು ಅಭಿವೃದ್ಧಿ ಹೊಂದಕತ್ರಿ. ಅಲ್ಲಿಂದ ನಾ ಕುರಿ ಕಾಯ್ತೀನಿ, ನಾನೆಲ್ಲ ಮಾಡಕ್ ಆಗತ್ತ ನನ್ ಕೈಲಿ ಅಂತ ಹೇಳಿ. ಆದ್ರ ಆತ್ಮಸ್ಥೈರ್ಯ ಐತ್ರಿ. ಆದ್ರ ನಾ ಇಷ್ಟ ಮಾಡ್ತೀನಿ, ಪಾಸ್ ಸಿಕ್ಕಿನ. ಅವ್ರು ಸುತ್ತಮುತ್ತಲವ್ರು ಏನೇ ಹೇಳಿ ನಾವ್ ಓದಿದ್ರ ನನ್ನಿಂದ ಆಗತ್ತಂತಂದ್ರಿ ನಂಬಿಕೆ ಇತ್ರಿ. ಮತ್ ನಮ್ ಸರ್ ಸಪೋರ್ಟ್ ಇತ್ತಲ್ಲ ಸರ, ಅದಕ್ಕಾಗಿ ನಾವ್ ಮಾಡಿದ್ವಿ. ಒಬ್ರು ಯಾರಿಗೋ ಚಾಲೆಂಜ್ ಮಾಡಿದ್ದೆ ಅಂತ 90 ಅಬೋ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಾಟ. ಇಲ್ಲಿ ಒಮ್ಮೆ ಕಾರ್ಯಕ್ರಮದೊಳಗ್ರಿ ಊರಿನ ಹಿರಿಯರ್ ಎಲ್ಲಾರು ಕರ್ತಿದ್ರಿ, ನಾನ್ 90 ಅಬೋ ಮಾಡೇ ಮಾಡ್ತೀನಿ ಅಂತಂದ್ರಿ ಮಾತು ಕೊಟ್ಟಿದ್ದೆ. ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟಿ ನೀನು? ಅದಕ್ಕೋಸ್ಕರ ರೀ ತುಂಬಾ ಅದೇ ಯಾವಾಗಲ್ರಿ ನನ್ನ ಮನದಲ್ಲಿ ಇರ್ತಿದ್ರಿ, ಬಂದದ್ ಓದ್ಸಕ್ ಹಚ್ತಿದ್ರಿ. ನಿದ್ದೆ ಮಾಡಿಸ್ಕೊಡ್ತಿದ್ದಲ್ಲ? ದಿನಕ್ಕ 3 ತಾಸು ಓದೇ ನೀನ್ 90 ಅಬೋ ಮಾಡಿ. ಬಗನ ಫುಲ್ ಡೇ ನಿನ್ಗ ಎಲ್ಲ ವಸತಿ, ಊಟ, ಸೌಲಭ್ಯ ಎಲ್ಲಾ ತರದ ಸೌಲಭ್ಯ ಆಗಿ ಒಬ್ಬ ಶ್ರೀಮಂತರ ಮನೆ ಹುಟ್ಟಿದಂದ್ರೆ ನಿನ್ ಟ್ಯಾಲೆಂಟ್ ಇರುತ್ತೆ ಎಷ್ಟು ಇರ್ತಿತ್ತು? 99 ಮಾಡ್ತಿದ್ದೆ. ಈ ಬಡ್ರ ಮನೆ ಹುಟ್ಕಾಟನ ಇಷ್ಟೆಲ್ಲ ಐತಿ. ನೀನ್ ಖುಷಿ ಐತನ ನಾನ್ ಬಡವಾಗಿ ಹುಟ್ಟಿನ ಅಂತ ಹೇಳಿ ಕಾಟ? ಬಡನೆ ಹುಟ್ಟಿದ್ರಿ, ಇಷ್ಟೆಲ್ಲಾ ಮಾಡ್ತಿರಿ. ಶ್ರೀಮಂತರ ಮನ್ಯಾಗ ಅನ್ಕೊಂಡ್ರಿ, ಶ್ರೀಮಂತರ ಮನ್ಯಾಗ ಹುಟ್ಟಿದ್ರಿ. ಸ್ವಲ್ಪ ಮಂದಿ ಇಷ್ಟ ಮಾಡ್ತೀನಿ ಗೊತ್ತಿಲ್ರಿ, ಆದ್ರ ಬಡ್ರ ಮನ್ಯಾಗ ಹುಟ್ಟಿ ಇಷ್ಟ ಮಾಡಿನಲ್ರಿ, ಅದ ನನಗ್ ಖುಷಿ ಐತಿ. ಇದೇ ಮಾತು ಬೇಕಾಗಿತ್ತು ನನ್ಗುನು. ಈ ಸುತ್ತಮುತ್ತ ಶಾಲೆ ಒಳಗ್ರಿ ಕಾಟಾಪುರ್ ರೀ 2 ಸ್ಕೂಲ್ ಆಗೈತ್ರಿ. ಒಳ್ಳೆ ಶಿಕ್ಷಕರು ಅದಾರ್ರಿ. ಎಲ್ಲಾರು ಇಲ್ಲಿ ಬಂದ್ರಿ ನನ್ಕಿನ್ನ ಇನ್ನ ಹೆಚ್ಚಿಗೆ ರಿಸಲ್ಟ್ ಮಾಡ್ಬೋದು.
ಹೈಸ್ಕೂಲ್ ಏನೇನ್ ಎಲ್ಲಾ ಫೆಸಿಲಿಟಿ ಏನೇನ್ ಬೇಕು ಎಲ್ಲಾ ತರದ್ದು ನಿನ್ಗೆ ಸಿಗುತ್ತಿಲ್ಲ. ನೋಡ್ರಿ ಎಲ್ಲಾ ಸೌಲಭ್ಯ ಸಿಗ್ತಾವ್ರಿ. ಏನಾದ್ರು ಮಗ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಎಷ್ಟೋ ಕೇಳ್ತಿದ್ದ. 6 ಗಂಟೆಲಿಂದ ಹಿಡಿದು ರಾತ್ರಿ 11 ತನಕ ಓದ್ತಿದ್ರು. ನೀವೆಲ್ಲ ಹೆಂಗೆ ಬೆಳಿಗ್ಗೆ 5ಕ್ಕೆ ಎದ್ದು 3 ತನಕ ಓದ್ತಿದ್ರು. ನಿಮ್ಗೆ ಅನಿಸ್ತಿತ್ತಾನ ನಾವು ಬಡತನ ಕುಟುಂಬದಾಗ ಅದೀವಿ, ನನ್ನ ಮಗ ಓದ್ತಾನ ಶಾನೆ ಆಗ್ತಾನ ಅಂತೇಳಿ? ಏನು ದೇವ್ರ ಕರಿಕತ್ನ ಅಂತೇಳಿ ನಾವು ಓದಿಸ್ಬೇಕು ದೇವ್ರ ಕರಿಗತ್ನ ಅಂತೇಳಿ ಸೂರ್ಯ ದೇವ್ರ ಕಡೆ ಬಿಟ್ಟಿದ್ರಿ. ಕುರಿ ಎಲ್ಲ ಕಾದು ಕಾಶಿ ಹೋದ್ರಿ, ಕುರಿ ಪರಿಗೆ ಕಸಿ ಹೊಲ ಮನೆದಾಗ ಕರ್ಕೊಂಡಿದ್ವಿ, ಎಲ್ಲ ಕರ್ಕೊಂಡಿದ್ವಿ. ಈಗ ಇಷ್ಟು ಮಾಡ್ಯಾನಲ್ರಿ, ಖುಷಿ ಆಗೈತೇನು? ಖುಷಿ ಆಗೈತ್ರಿ. ಯಾಕಂದ್ರೆ ಅದ ಮೊದಲನೇ ಸರಿ ಶುರು ಆಗೈತ್ರಿ ಹೈಸ್ಕೂಲ್ ನಮ್ದು ಅದು. ಅದು ಚಲೋ ಆಗಲ್ರಿ ಎಲ್ಲದು ಅಂತೇಳಿ ದೇವ್ರ ಕಡೆ ಬಿಟ್ಟಿದ್ದು ಅಂತೇಳಿ ಓದಿಸಿವ್ರಿ. ಪಾಸ್ ಆಗಿದ್ದೆಲ್ಲ ಚಲೋ ಆಗೈತ್ರಿ. ಇದ್ರ ಮ್ಯಾಗ ಒಳ್ಳೆ ಮತ್ತೆಲ್ಲ ಚಲೋ ಆದ್ರೆಲ್ಲ ದೇವ್ರ ಕಡೆ ಅವ್ರ ಅಪ್ಪಾಜಿ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಅವ್ನಿಗೆ? ಚಲೋ ಸಪೋರ್ಟ್ ಮಾಡ್ಯಾರಿ. ಎಲ್ಲದು ಚಲೋ ಓದ್ಲಿ ನನ್ನ ಮಗ ಅಂತೇಳಿ. ಫಸ್ಟ್ ನೀವ ಮಾದರಿ ಹಾಕ್ರಿ, ಅಂದ್ರ ನೀವ್ ಎಷ್ಟ್ ಮಾಡ್ತೀರಿ ನಿಮ್ಕಿನ್ನ ಹೆಚ್ಚಿಗೆ ಅವ್ರು ಮಾಡ್ಬೇಕಂತಂದು ಮಾದರಿ ಹಾಕತಿ. ಯಾಕಂದ್ರೆ ನೀವ್ ಓದ್ರಿ ಅಂತಂದ್ರಿ ಬಾಳ ಹೊತ್ತು